ಆ್ಯಂಡ್ ಇಲ್ಲಿ ನೋಡಿ ಅಮ್ಮ ಏನು ಮಾಡ್ತಾ ಇದ್ದಾರೆ, ಇದು ಮಸಾಲೆ ಚಿತ್ರಾನ್ನ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಯಾವತ್ತಾರು ಒಂದಿನ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ, ತೋರಿಸ್ತೀನಿ. ನಾನು ನಮ್ಮ ಮನೇಲಂತೂ ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಮಸಾಲೆ ಚಿತ್ರಾನ್ನ ಅಂತ. ಜಸ್ಟ್ ಇದು ಈ ಥರ ಮಾಡಿಕೊಂಡು ನೆಕ್ಸ್ಟು ಇದು ಮಸಾಲೆನ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡಿದ್ರೆ ಮುಗೀತು. ಸೊ ಇವತ್ತಿನ ಅಡುಗೆ ಕೆಲಸ ಎಲ್ಲ ಅಮ್ಮ ಮಾಡ್ಕೊತಾ ಇದ್ದಾರೆ. ನಾನು ನನ್ನ ರೂಮ್ ಕ್ಲೀನ್ ಮಾಡಾಯಿತು. ಸೊ ಇವಾಗ ನಾನು ನನ್ನ ರೂಮ್ ಕ್ಲೀನ್ ಮಾಡಾಯಿತು. ಇನ್ನೊಂದು ರೂಮಲ್ಲಿ ಅಕ್ಕ ಪಾಪು ಆಟ ಆಡ್ತಾ ಇದ್ದಾರೆ. ಸೊ ಅದಾದಮೇಲೆ ಫಸ್ಟು ಟಿಫನ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ರೂಮ್ ಕ್ಲೀನ್ ಮಾಡಿ ನನ್ನ ಡೈಲಿ ರೊಟೀನ್ ಹೀಗೆ ನಡೀತಾ ಇರುತ್ತೆ. ಮಾಡೋದು, ಪಾಪುನ ಸ್ವಲ್ಪ ಹೊತ್ತು ಆಟ ಆಡ್ಸೋದು. ಯಾಕಮ್ಮ ಆಟ ಆಡ್ಸೋದು, ಹಾಗೆ ನನ್ನ ಡೈಲಿ ರೊಟೀನ್ ಹೋಗ್ತಾ ಇರುತ್ತೆ. ಸೊ ಇನ್ಮೇಲಿಂದ ನೀವು ಡೈಲಿ ವ್ಲಾಗ್ಸಲ್ಲಿ ನೋಡ್ತಾ ಇರ. ನಾನು ತಿಂದು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಆ್ಯಂಡ್ ಆಂಟಿ ಬರೋಷ್ಟೊತ್ತಿಗೆ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಅವ್ರು ಬಂದು ಪಾತ್ರೆ ಬೆಳಿಗ್ಗೆ ಕಸ ಗುಡಿಸಿ ನೆಲ ಒರೆಸಿ ಹೋಗ್ತಾರೆ. ಅಷ್ಟರಲ್ಲಿ ನಾನು ಮನೆಯನ್ನೆಲ್ಲ ಒಂದ್ಸತಿ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಟ್ಟಿರ್ತೀನಿ. ಅವ್ರು ಬಂದು ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನೀನು ಯಾರು? ಸೊ ಇವಾಗ ಅಮ್ಮ ಟಿಫನಿಗೆ ಕರೀತಾರೆ. ಟಿಫನ್ ಮಾಡ್ಕೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಆಲ್ರೆಡಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಎಷ್ಟೊತ್ತು ಪೂಜೆ ಎಲ್ಲ ಆಗಿ ಇವಾಗ ಕೂತ್ಕೊಂಡಿದ್ದೀನಿ ಆರಾಮಾಗಿ, ಕಾಫಿ ಎಲ್ಲ ಕುಡಿದು. ಇವಾಗ ಅರೌಂಡ್ ಟೈಮ್ ಬಂದು 7 ಆಲ್ರೆಡಿ ಆಗೋಗಿದೆ. ಇವತ್ತು ಡೈಲಿ ರೊಟೀನ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಅಲ್ಲೆಲ್ಲೋ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ಮಾರ್ನಿಂಗು. ಅದಾದಮೇಲೆ ಮತ್ತೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲೇ ಇಲ್ಲ ನನಗೆ, ಅದು ಇದು ಕೆಲಸದಲ್ಲಿ ಅಗೈನ್ ಮರ್ತೋದೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ ನಾನು ನನ್ನ ಡೈಲಿ ವ್ಲಾಗ್ಸ್ನ ಮಾಡೋಕ್ಕೆ. ಬಟ್ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಒನ್ ಡೇ ಗ್ಯಾಪ್ ಕೊಟ್ಟು ಒಂದಿನ ಬಿಟ್ಟು ಒಂದಿನ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ತುಂಬ ಜನ ನನ್ನ ಪ್ರೀವಿಯಸ್ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ನಾನು ಆ್ಯಕ್ಚುಲಿ 2.5 years ಆಗಿರೋದು, ತುಂಬ ಗ್ಯಾಪ್ ಆಗಿರೋದ್ರಿಂದ ಸೊ ವ್ಯೂಸ್ ಅಷ್ಟು ಬರಲ್ಲ, ಕಮೆಂಟ್ಸ್ ಅಷ್ಟು ಬರಲ್ಲ, ಅಷ್ಟು ರೀಚ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಆ ವಿಡಿಯೋ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿ ನೀವು ಒಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ, ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ. ಏನ್ಮಾ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ. ನನಗೆ ಸಖತ್ ಖುಷಿ ಆಯಿತು ಆ ಕಮೆಂಟ್ಸ್ನ ನೋಡಿ. ಆ್ಯಕ್ಚುಲಿ ಯೂಟ್ಯೂಬ್ ಅಂದಮೇಲೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರೋದು ಕಾಮನ್ನು. ಬಟ್ ನನಗೆ ಫಸ್ಟ್ ಟೈಮ್ ಮೊನ್ನೆ ಹಾಕಿದ ವೀಡಿಯೋಸಲ್ಲಿ ಒಂದೂ ಸಹ ಬ್ಯಾಡ್ ಕಮೆಂಟ್ಸ್ ಬರೋದಲ್ಲ. ಎಲ್ಲ ಸಹ ತುಂಬ ಜನ ವಿಶ್ ಮಾಡಿದ್ದೀರಾ, ತುಂಬ ಜನ ಖುಷಿ ಪಟ್ಟಿದ್ದೀರಾ. ಸೊ ಒಂದು ಸ್ವಲ್ಪ ಕಮೆಂಟ್ಸ್ ನೋಡಿ ನನಗೂ ತುಂಬ ಖುಷಿ ಆಯಿತು. ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತೀವಿ ಮಾಡಿ ಅಂತ ಎಲ್ಲ ಹೇಳಿದ್ದೀರಾ. ಓಕೆ ಅಂತ ಎಲ್ಲ ಹೇಳಿದ್ದೀರಾ. ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಫಸ್ಟು ನಿಮಗೆಲ್ಲ. ಸೊ ಇದಕ್ಕೆಲ್ಲ ಕಾರಣನೇ ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಸಹ ನೆಕ್ಸ್ಟು ವ್ಲಾಗ್ ಮಾಡೋಕ್ಕೆ ನನಗೂ ಸಹ ತುಂಬ ಖುಷಿ ಆಗುತ್ತೆ. ಸೊ ನಾನು ಸಹ ನನ್ನ ಟೈಮ್ನ ತುಂಬ ಬಿಡುವು ಮಾಡಿಕೊಂಡು ನಿಮಗೋಸ್ಕರ ನಾನು ನನ್ನ ಡೈಲಿ ವ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ತುಂಬ ಕಮೆಂಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ದೆ, ಶಿಲ್ಪ ನಿಮ್ಮ ವೆಯ್ಟ್ ಲಾಸ್ ರೆಸಿಪಿ ಹೇಳಿ, ವೆಯ್ಟ್ ಲಾಸ್ ಜರ್ನಿ ಹೇಳಿ, ಹೇಗೆ ನೀವು ವೆಯ್ಟ್ ಲಾಸ್ ಆದ್ರಿ ಅಂತೆಲ್ಲ. ಹೌದು, ನಾವು ಹೇಗಪ್ಪ ಅಂತಂದರೆ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ನಾವು ಆಲ್ಮೋಸ್ಟ್ ಎಲ್ಲರೂ ವೆಯ್ಟ್ ಗೇನ್ ಆಗೇ ಆಗ್ತೀವಿ ಪ್ರೆಗ್ನೆನ್ಸಿಯಲ್ಲಿ. ಹಾಗೆ ಮತ್ತು ನಮ್ಮ ಬಾಣ್ತನದಲ್ಲಿ ನಾವೆಲ್ಲರೂ ವೆಯ್ಟ್ ಗೇನ್ ಆಗೇ ಆಗ್ತೀವಿ. ಆಮೇಲೆ ನಾವು ಹೇಗೆ ವೆಯ್ಟ್ ಲಾಸ್ ಆಗ್ತೀವಿ ಅನ್ನೋದು, ತುಂಬ ಜನ ಏನಾಗ್ತಾರೆ ವೆಯ್ಟ್ ಲಾಸ್ ಆಗ್ತಾರೆ, ಮೀನ್ಸು ಜಿಮ್ ಅಂತೆ, ಯೋಗ ಆ್ಯಂಡ್ ಮೆಡಿಟೇಷನ್ ಅದು ಅಂತೆಲ್ಲ ಮಾಡಿ ತುಂಬ ಜನ ವೆಯ್ಟ್ ಲಾಸ್ ಆಗ್ತಾರೆ. ಇನ್ನೂ ಒಂದು ಸ್ವಲ್ಪ ಜನ ಏನಾಗುತ್ತೆ ವೆಯ್ಟ್ ಲಾಸ್ ಆಗೋಕ್ಕಾಗಲ್ಲ. ನಾನು ಅಷ್ಟೇ, ನಾನು ಯಾವುದೇ ತರಹದ ಫುಡ್ಡೆಲ್ಲ ಏನೂ ಕಂಟ್ರೋಲ್ ಮಾಡಿಲ್ಲ. ನಾನು ಏನು ತಿಂತೀನೋ ನಾರ್ಮಲಾಗಿ ಎಲ್ಲ ತರಹದ ಫುಡ್ಡು ನಾನು ತಿಂದಿದ್ದೀನಿ. ಆ್ಯಂಡ್ ನಮ್ಮನೆಯಲ್ಲೂ ಅಷ್ಟೇ
ಬಾಣ್ತನ ಟೈಮಲ್ಲಿ 63-62 ಸಮಥಿಂಗ್ ಏನೋ ಇದೆ. ಬಟ್ ನಾನು ಇವಾಗ 53-54 kg ಇದ್ದೀನಿ. ಐ ಆಮ್ ಸೋ ಹ್ಯಾಪಿ. ಯಾಕೆಂದರೆ ನಾನು ದಪ್ಪ ಆಗಿದ್ದು ನೋಡಿ ಎಲ್ಲಪ್ಪ ಹೀಗೆ ಕಂಟಿನ್ಯೂ ಆಗಿಬಿಡತ್ತೆ ಅಂದ್ಕೊಂಡಿದ್ದೆ. ಬಟ್ ಹಾಗಾಗಲಿಲ್ಲ. ನಾನು ವೆಯ್ಟ್ನ ಲಾಸ್ ಆಯಿತು. ತುಂಬ ಜನ ಕೇಳ್ತಾಯಿದ್ರಿ ಹೇಗೆ ಏನು ಅಂತೆಲ್ಲ. ಸೊ ನಾನು ನಿಮಗೆಲ್ಲ ಒಂದು ಟಿಪ್ಸ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವುದನ್ನ ಯೂಸ್ ಮಾಡ್ತಿದ್ದೀನೋ ಅದು ಯೂಸ್ ಮಾಡಿ ನನಗೆ ರಿಸಲ್ಟ್ ಸಹ ಬಂದಿದೆ. ಸೊ ಅದು ಮತ್ತು ಇನ್ನೊಂದೇನಪ್ಪ ಅಂದರೆ, ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಗೊತ್ತು ತುಂಬ ಸುಸ್ತಿರುತ್ತೆ. ಆ್ಯಂಡು ಮತ್ತು ಪಾಪು ಆದಮೇಲೂ ಸಹ ನಮಗೆ ಬಾಡಿ ಪೇಯ್ನ್ ಇರುತ್ತೆ. ಆ್ಯಂಡು ನಾರ್ಮಲ್ ಡೆಲಿವರಿ ಆದವರಿಗೆ ಗೊತ್ತಿಲ್ಲ, ಬಟ್ ಸಿಸರಿನ್ ಆದವರಿಗಂತೂ ಬ್ಯಾಕ್ ಪೇಯ್ನ್ ಇರುತ್ತೆ, ಬಾಡಿ ಪೇಯ್ನ್ ಇರುತ್ತೆ, ಸುಸ್ತು, ಸ್ವಲ್ಪ ಮೈಗ್ರೇನ್ ಥರ ಇರುತ್ತೆ. ಆಮೇಲೆ ಏನೋ ನಮ್ಮ ಮೂಡ್ ಸ್ವಿಂಗ್ಸ್ ಇರುತ್ತೆ. ನನಗಂತೂ ತುಂಬ ಇರ್ತಿತ್ತು. ಅದು ತುಂಬ ಜನಕ್ಕೂ ಇರುತ್ತೆ ಅಂತ ನಾನು ಕೇಳಿದ್ದೀನಿ. ಹಾಗಾಗಿ ನಮಗೇನು ಅಂತಂದರೆ ಯಾವಾಗಲೂ ಮಲ್ಲಿಗೆ ಇರೋಣಪ್ಪ, ರೆಸ್ಟ್ ಮಾಡೋಣಪ್ಪ ಅನ್ನೋ ಒಂದು ಇದರಲ್ಲಿ ಇರ್ತೀವಿ ನಾವು ಯಾವಾಗಲೂ. ಸೊ ನಾನು ಹೇಳೋ ಇದೊಂದು ಡ್ರಿಂಕ್ನ ನೀವು ಟ್ರೈ ಮಾಡೋದ್ರಿಂದ ನಮ್ಮಲ್ಲಿ ತುಂಬ ಚೇಂಜಸ್ ಸಿಗುತ್ತೆ. ನೀವು ನೋಡಿಲ್ಲ. ನಾನಿವಾಗ ಒಂದು ನಿಮಗೆಲ್ಲ ಪೌಡರ್ನ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ನಾನು ಇದನ್ನು ಆಲ್ಮೋಸ್ಟು 3 ಮಂತ್ಸ್, ನನ್ನ ಮಗಳಿಗೆ 3 ಮಂತ್ಸ್ ಇರೋವಾಗಿಂದನೂ ನಾನು ಇದನ್ನು ಡ್ರಿಂಕ್ನ ಕುಡಿತಾ ಇದ್ದೀನಿ. ಫಸ್ಟು ಇದನ್ನು ಡ್ರಿಂಕ್ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಿದ್ದೀನಿ. ಯಾರ್ಯಾರು ಪ್ರೆಗ್ನೆನ್ಸಿ ಲೇಡೀಸ್ ಇದ್ದೀರಾ, ಹಾಗೆ ಬಾಣ್ತನ ಮಾಡಿಸ್ಕೊತಿದ್ದೀರೋ ಅವರೆಲ್ಲ ಇದನ್ನು ಡ್ರಿಂಕ್ಸ್ನ ಟ್ರೈ ಮಾಡಿ. ಏನೂ ಚೇಂಜಸ್ ಇಲ್ಲ, ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ, ತುಂಬ ಒಳ್ಳೆಯದು. ಯಾಕೆಂದರೆ ಇದೆಲ್ಲ ಡ್ರೈ ಫ್ರೂಟ್ಸಿಂದ ಮಾಡಿರೋವಂಥದ್ದು. ಸೊ ಟ್ರೈ ಮಾಡಿ. ಆ್ಯಂಡ್ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಏನು ಮಧ್ಯ ಸ್ಟಾಪ್ ಮಾಡ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ಏನು ಅಂದ್ಕೊಬೇಡಿ. ಯಾಕೆಂದರೆ ಆಫ್ಟರ್ ಲಾಂಗ್ ಬ್ಯಾಕ್ ಆಗಿರೋದ್ರಿಂದ ನಾನು ಯಾವುದು ಸ್ಕ್ರಿಪ್ಟು ಅವೆಲ್ಲ ನನಗೆ ಮಾಡೋಕ್ಕೆ ಅದೆಲ್ಲ ಸ್ಕ್ರಿಪ್ಟೆಡ್ ಅಂತ ಅನಿಸ್ಬಿಡುತ್ತೆ. ಸೊ ನಾನು ಇವಾಗ ಜಸ್ಟು ಎಲ್ಲ ಮಾಡಿದೆ, ಹಿಂಗೆ ಕುತ್ಕೊಂಡೆ ಏನು ಮಾಡಬೇಕಪ್ಪ, ಏನು ಮಾತಾಡಬೇಕಪ್ಪ ಅಂತಲೂ ಯೋಚನೆ ಮಾಡಲಿಲ್ಲ. ಜಸ್ಟ್ ಓಕೆ ಹಿಂಗೆ ಕೇಳ್ತಿದ್ರು, ತುಂಬ ಜನ ಕಮೆಂಟ್ ಮಾಡಿದರು. ಹಾಗಾಗಿ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿ, ವೆಯ್ಟ್ ಲಾಸ್ ಹೇಗೆ ಮಾಡಿದ್ರಿ ಹೇಗೆ ಅಂತೆಲ್ಲ. ಓಕೆ, ಅದ್ರ ಬಗ್ಗೆ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ನಾನು ಹಿಂಗೆ ಕೂತ್ಕೊಂಡು ಮಾಡ್ತಿರೋದು. ಸೊ ಯಾರೂ ಪರ್ಫೆಕ್ಟಾಗಿರಲ್ಲ ಸ್ಟಾರ್ಟಿಂಗೇ ಅಲ್ವಾ, ಹೋಗ್ತಾ 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 ಎಲ್ಲ ಪರ್ಫೆಕ್ಟ್ ಆಗ್ತಾರೆ. ಹಾಗೆಯೇ ಸೊ ನಾನು ಈಗ ತುಂಬ ಗ್ಯಾಪ್ ಆಗಿರೋದ್ರಿಂದ ನನಗೂ ಸ್ವಲ್ಪ ನಿಮಗೆ ಗೊತ್ತು ಪ್ರೆಗ್ನೆನ್ಸಿಲಿ ಬಾಣ್ತನದಲ್ಲಿ ಮೂಡ್ ಸ್ವಿಂಗ್ಸ್ ಇರುತ್ತೆ, ಸ್ವಲ್ಪ ಎಲ್ಲ ಮರು ಅನ್ನೋದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಹೋಗ್ತಾ ನನಗೂ ರೂಢಿ ಆಗ್ತಾ ಹೋಗುತ್ತೆ. ನಾನು ಸ್ವಲ್ಪ ಕರೆಕ್ಷನ್ನ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಹೀಗೆ ಮಾತಾಡ್ತಾನೆ ಇರ್ತೀವಿ. ಸೊ ಬನ್ನಿ, ನಿಮಗೆಲ್ಲರಿಗೂ ಯೂಸ್ಫುಲ್ ಆದಂತಹ ರೆಸಿಪಿನ ತೋರಿಸ್ತೀನಿ. ಆ್ಯಂಡ್ ಇದು ಏನು ಪ್ರೆಗ್ನೆನ್ಸಿಯವರೇ ಕುಡಿಬೇಕು, ಬಾಣ್ತಿಯವರೇ ಕುಡಿಬೇಕು ಅಂತ ಇಲ್ಲ, ನಾನು ನೋಡಿ ಮನೇಲಿ ಮಾಡ್ಕೊಳ್ಳಿ. ಬನ್ನಿ ತೋರಿಸ್ತೀನಿ. ಈಗ ಆ ಪೌಡರ್ ಮಾಡೋಕ್ಕೆ ಏನೇನು ಬೇಕಪ್ಪ ಅಂದರೆ, ಫಸ್ಟು ಬಾದಾಮಿ ಬೇಕು. ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೀನಿ, ಬಟ್ ಇಷ್ಟು ತೊಗೊಳ್ಳಲ್ಲ. ನಾನು ಒಂದು 15 ಡೇಸಿಗೆ ಒಂದ್ಸು ಇಲ್ಲ 1 ಮಂತಿಗೆ ಒಂದ್ಸು ಮಾಡ್ತೀನಿ. ಯಾಕೆಂದರೆ ಅದು ಜಸ್ಟ್ 1 ಸ್ಪೂನ್ ಸಾಕು. ನಿಮಗೆ ಮಾಡಿ ತೋರಿಸ್ತೀನಿ. ಆ ಬಾದಾಮಿ ಆ್ಯಂಡ್ ವಾಟರ್ ಮಿಲನ್ ಶೀಟ್ಸ್, ಫ್ಲ್ಯಾಕ್ ಶೀಟ್ಸ್, ಹಾಗೆ ಗೋಡಂಬಿ, ಪಿಸ್ತಾ ಆ್ಯಂಡ್ ಮಕಾನ ಅಂತೂ ತುಂಬ ಒಳ್ಳೆಯದು. ಹಾಗೆ ಪಂಪ್ಕಿನ್ ಶೀಟ್ಸ್ ಆ್ಯಂಡ್ ಸನ್ಫ್ಲವರ್ ಶೀಟ್ಸ್. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಇವಾಗ ಹಾಕ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು. ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ನಾನು ಸ್ವಲ್ಪ ದಿನಕ್ಕೆ ಮಾಡೋದ್ರಿಂದ ಎಲ್ಲ ಸ್ವಲ್ಪನೇ ಮಾಡ್ಕೊತೀನಿ. ಏಕೆಂದರೆ ತುಂಬ ದಿನ ಇಟ್ಬಿಟ್ರೆ ಒಂಥರ ಆಗಿಬಿಡತ್ತೆ. ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ಏನು ಕಷ್ಟ ಇರಲ್ಲ ಅಲ್ವಾ. ಸೊ ಇದು ತುಂಬ ಈಸಿ. ಹಾಗಾಗಿ ಇದನ್ನು ಯಾವಾಗ ಬೇಕಾದರೂ ಸ್ವಲ್ಪ ಹೊತ್ತಲ್ಲೇ ನಾವು ಇದನ್ನು ರೆಡಿ ಮಾಡಿಬಿಡ್ಬೋದು. ಇದನ್ನೆಲ್ಲ ಸಿಂಗಲ್ ಆಗು ಹುರ್ಕೊಬೋದು. ಹಾಗೆ ಎಲ್ಲ ಮಿಕ್ಸ್ ಮಾಡಿನೂ ನಾವು ಇದನ್ನು ಹೀಗೆ ಮಾಡ್ಕೊಬೋದು. ಬಟ್ ಏನಪ್ಪ ಅಂದರೆ ಸಿಂಗಲ್ ಆಗಿ ನಾವು ಫ್ರೈ ಮಾಡೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ. ಬೆಟರ್ ಅಂದರೆ ನಾವು ಹೀಗೆ
ಒಂದೇ ಸತಿ ಇದು ಮಾಡೋದು. ನಿಮಗೆ ಬೇಕು ಅಂದರೆ ಇದಕ್ಕೆ ಉತ್ತುತ್ತೆ, ಡ್ರೈ ಉತ್ತುತ್ತೆನೂ ಆ್ಯಡ್ ಮಾಡ್ಬೋದು. ಸೊ ನಾನು ಬರೀ ಅದನ್ನು ಆ್ಯಡ್ ಮಾಡ್ತಾಯಿಲ್ಲ. ಸೊ ಇಷ್ಟನ್ನೇ ಇವಾಗ ಇದನ್ನು ಇದು ಮಾಡೋಣ ಬನ್ನಿ. ಇದನ್ನು ನಾವು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಹುರಿಬೇಕು. ಏಕೆಂದರೆ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿದ್ಬಿಟ್ರೆ ಅದು ಪೂರ್ತಿಯಾಗಿ ಇದಾಗಿಬಿಡತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಹುರ್ಕೊಬೇಕು. ಸೊ ಇದೊಂದು ತೊಗೊಳುತ್ತೆ, ಒಂದು 5 to 10 minutes ತೊಗೊಳತ್ತೆ. ನಾನು ನೆಕ್ಸ್ಟು ಫುಲ್ ಹುರಿದ್ಬಿಟ್ಟು ಸಿಗ್ತೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು ಮಾತಾಡ್ತಾ ಬಾದಾಮಿ ಹಾಕೋದನ್ನೇ ಮರ್ತುಬಿಟ್ಟಿದ್ದೀನಿ. ಸೊ ಇವಾಗ ಹುರಿಬೇಕಾದ್ರೆ ನೋಡ್ತಾ ಇದ್ದೀನಿ ಏನೋ ಒಂದು ಮಿಸ್ ಇದೆಯಲ್ಲ ಅಂತ. ಇವಾಗ ಗೊತ್ತಾಗ್ತಾ ಇದೆ ಏನು ಅಂತ. ಇದು ಯಾರಿಗೆಲ್ಲ ಅಕಸ್ಮಾತ್ ಈ ರೆಸಿಪಿ ಗೊತ್ತೋ ಅವರು ಕಮೆಂಟ್ ಮಾಡಿ. ಸೊ ಇಲ್ಲ ಯಾರು ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಅಂತ ಅನ್ನೋರು ನನಗೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ರೆಸಿಪಿನ ನೋಡಿ ನಾವು ಮಾಡ್ಕೊತೀನಿ ಅನ್ನೋರು ಸಹ ಕಮೆಂಟ್ ಮಾಡಿ. ಆ್ಯಂಡ್ ಕೆಲವೊಬ್ರು ಹೇಳ್ತಾರೆ ಏನಂತ ಅಂದರೆ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ದಪ್ಪ ಆಗ್ತಾರೆ ಅಂತ ಎಲ್ಲ. ಆ್ಯಕ್ಚುಲಿ ಸುಳ್ಳು. ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಒಬ್ರೊಬ್ರು ಬಾಡಿ ಅಷ್ಟೇ ದಪ್ಪ ಆಗುತ್ತೆ, ಎಲ್ಲರ ಬಾಡಿನೂ ಏನಿಲ್ಲ. ಹಂಗಂತ ತಿಳ್ಕೊಳಕ್ಕೆ ಹೋದರೆ ನಾನು ಪ್ರೆಗ್ನೆನ್ಸಿಲೂ ತುಂಬ ಡ್ರೈ ಫ್ರೂಟ್ಸ್ ತಂದಿದ್ದೀನಿ, ಹಾಗೆ ಫ್ರೂಟ್ಸು ಸಹ ತಿಂದಿದ್ದೀನಿ. ಆ್ಯಂಡ್ ಇದನ್ನು ಮಾಡ್ಕೊಂಡು ನಾವು ಯೂಸ್ ಮಾಡೋದ್ರಿಂದ ನನ್ನ ಏರ್ ಫಾಲ್ ಸಹ ಕಮ್ಮಿ ಆಗುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ, 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನೋಡಿ ಇದು ಇವಾಗ ಆಗಿದೆ, ಆಫ್ ಮಾಡಿದ್ದೀನಿ. ಈ ಥರ ಇದ್ರೂ ಸಾಕು. ನೋಡಿ ಇವಾಗ ಇದು ಸ್ವಲ್ಪ ಸಿಲ್ಲಿ ಗ್ರೈಂಡ್ ಮಾಡೋದ್ರಿಂದ ಇದು ಸ್ವಲ್ಪ ಕೂಲ್ ಆದ್ರೇ ಬೆಟರು. ಇಲ್ಲಾಂದರೆ ಇದು ಸ್ವಲ್ಪ ಕೂಲ್ ಆಗಲಿ, ಆಮೇಲೆ ಸಿಗ್ತೀನಿ. ಇವತ್ತಿನ ಪೂಜೆ ತುಂಬ ಏನು ನಾನು ಇದು ಮಾಡೋಕ್ಕೋಗಲ್ಲ, ಸಿಂಪಲ್ಲಾಗಿ ಎಲ್ಲ ಮಾಡ್ಕೊತೀನಿ. ಏಕೆಂದರೆ ಪಾಪು ಇರೋದ್ರಿಂದ ನಾನೆಲ್ಲ ಇದು ಮಾಡ್ತೀನಿ ಅನ್ನೋದು. ತುಂಬ ಪೂಜೆ ಸಾಮಾನು ಇಟ್ಕೊಳ್ಳೋಷ್ಟರಲ್ಲಿ ಅದನ್ನು ಬೆಳಗೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಸೊ ಅವಳು ಮಲ್ಕೊಂಡಾಗ ಅವಳು ಎದಷ್ಟರಲ್ಲಿ ನಾನೆಲ್ಲ ಮುಗಿಸ್ಕೊಬೇಕು. ಹಾಗಾಗಿ ಇವಾಗೇನೋ ಅಮ್ಮ ಇದ್ದಾರೆ, ಓಕೆ. ಸೊ ನಾನು ಇವಾಗಲಿಂದ ಏನು ರೂಢಿ ಮಾಡ್ಕೊಂಡು ಹೋಗ್ತೀರೋ ನೆಕ್ಸ್ಟ್ ನನಗೆ ಅದೇ ಅಲ್ವಾ. ಹಾಗಾಗಿ ಸೊ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಓಕೆ, ಇಷ್ಟೇ. ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಇವಾಗ ಇದು ಈ ರೀತಿಯಾಗಿ ಗ್ರೈಂಡ್ ಆಗಿದೆ. ನಾನು ತುಂಬ ನೈಸಾಗಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕೆಂತಂದರೆ ತುಂಬ ನೈಸಾಗಿ ಮಾಡ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಹಂಗಂತ ತುಂಬ ತರ್ತರಿನೂ ಮಾಡ್ಕೊಂಡಿಲ್ಲ. ನಿಮಗೆ ಕನ್ಸಿಸ್ಟೆನ್ಸಿ ಕಾಣಿಸ್ತಿದೆ ಅಲ್ವಾ. ಸೊ ನಾನು ಇಷ್ಟು ಮಾಡ್ಕೊಂಡ. ಸೊ ಯಾವುದೋ ಕಾಲ್ ಬಂತು, ಅದಕ್ಕೆ ಕನ್ಸಿಸ್ಟೆನ್ಸಿ ಮಾಡಿಕೊಂಡಾಗ ನಾವು ಇದನ್ನು ಡೈಲಿ 1 ಸ್ಪೂನ್ ಇದನ್ನು ನಾನು ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಾಗ ಡೈಲಿ 1 ಸ್ಪೂನ್ನ ಇದನ್ನು ನಾವು ನೈಟು ಇಲ್ಲ ಮಾರ್ನಿಂಗು ಹೇಳ್ತೀನಿ ರೀ. ಇದನ್ನು ಫಸ್ಟು ನಾನು ಕಂಟೈನರಿಗೆ ಹಾಕಿ ಕ್ಲೋಸ್ ಮಾಡಿಟ್ಬಿಡ್ತೀನಿ. ಸೊ ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡೋಣ.
ನೋಡಿ ಈ ಥರ ಬಂದಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣ. ಅದ್ರ ಜೊತೆ ರುಬ್ಬಿದ್ರೇನೂ ಚೆನ್ನಾಗಿರ್ತಿತ್ತು, ಬಟ್ ನನ್ನ ಹತ್ರ ಆಲ್ರೆಡಿ ಪೌಡರ್ ಇರೋದ್ರಿಂದ, ಅಂದರೆ ಹೇಳಿದ್ನಲ್ಲ ನಾನು ನಾರ್ಮಲಾಗಿ ಮಾಡ್ಕೊತಿರ್ತೀನಿ ಅಂತ, ಹಾಗಾಗಿ ನಾನು ಇದು ಪೌಡರ್ನ ತರಿಸಿಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಯಾವಾಗ ಮಾಡ್ತೀನೋ ಅದನ್ನು ಪೌಡರ್ ಮಾಡೋಕ್ಕಿಂತ ಜಸ್ಟ್ ಆಲ್ರೆಡಿ ಪೌಡರ್ ಇರುತ್ತಲ್ವ ಹಾಕ್ಕೊತೀನಿ ಅಷ್ಟೇ. ಅಂದರೆ ಘಮನೂ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಹಾಲಿಗೆ ಹಾಕ್ಕೊಂಡು ಕುಡಿದಾಗ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಇದಕ್ಕೆ ನಾನು ಹೇಳ್ದಾಗೆ ಸ್ವಲ್ಪ ನಾನು ಇದನ್ನು ಮಾಡಿಕೊಂಡು ಡೈಲಿ ನೈಟು, ಅಂದರೆ ನಾನ್ ವೆಜ್ ತಿಂದಾಗ ನಾನು ಕುಡಿಯೋಕೆ ಹೋಗಲ್ಲ. ಸೊ ಮಿಕ್ಕಿ ಟೈಮಲ್ಲಿ ಡೈಲಿ ನೈಟ್ ಹಾಲಿಗೆ 1 ಸ್ಪೂನ್ ಇಷ್ಟು ಹಾಕ್ಕೊಂಡು ಡೈಲಿ ನೈಟ್ ಆದರೆ ನೈಟು, ಮಾರ್ನಿಂಗ್ ಆದರೆ ಮಾರ್ನಿಂಗ್. ನಾನು ಆಲ್ಮೋಸ್ಟ್ ಮಾರ್ನಿಂಗ್ ಪ್ರಿಫರ್ ಮಾಡಲ್ಲ, ನೈಟು. ಯಾಕೆಂದರೆ ಮಾರ್ನಿಂಗು ನಾನು ಡ್ರೈ ಫ್ರೂಟ್ಸು ಎದ್ದ ತಕ್ಷಣ ನಾನು ಕಾಫಿ ಟೀ ಏನೂ ಕುಡಿಯೋಕ್ಕೆ ಹೋಗಲ್ಲ. ಹಾಗಾಗಿ ನಂದು ತಿಂಡಿ ಆದಮೇಲೆ ಅಷ್ಟರಲ್ಲಿ ಅದನ್ನು ಕುಡಿದ್ರು ಇದನ್ನು ಕುಡಿದ್ರು ಸೊ ಯೂಸ್ ಇರಲ್ಲ. ಹಾಗಾಗಿ ನೈಟ್ ಟೈಮು ಊಟ ಆದಮೇಲೆ 1 ಸ್ಪೂನ್ ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಆ್ಯಂಡ್ ಹೆಲ್ತಿಗೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಸೊ ಬನ್ನಿ, ನೋಡಿದ್ರಲ್ಲ ಆ ಪೌಡರ್ನ ನೀವು ಡೈಲಿ ನೈಟು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ, ತುಂಬ ಒಳ್ಳೆಯದು. ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ಥಿಂಕ್ ಈ ವಿಡಿಯೋ ಎಲ್ಲ ಮಹಿಳೆಯರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ನಾವು ಮಹಿಳೆಯರೇ ಅಂತೇನಲ್ಲ, ಗಂಡಸರಿಗೂ ಇದನ್ನು ಕೊಡ್ಬೋದು, ತುಂಬ ಒಳ್ಳೆಯದು. ಯಾಕೆಂದರೆ ಅವರು ಹೊರಗಡೆ ಹೋಗಿ ಕೆಲಸ ಮಾಡೋದ್ರಿಂದ ಅವರಿಗೂ ಸ್ವಲ್ಪ ಸುಸ್ತು ಈಗಿನ ಇದರಲ್ಲಿ ಗೊತ್ತಿರುತ್ತಲ್ವ. ಸೊ ಅವರು ಇದನ್ನು ಕುಡಿದ್ರೆ ಅವರಿಗೂ ತುಂಬ ಒಳ್ಳೆಯದು. ಸೊ ಮನೇಲಿ ಯಾರು ಬೇಕಾದ್ರೂ ಇದನ್ನು ಕುಡಿಬೋದು, ತುಂಬ ಒಳ್ಳೆ ರಿಸಲ್ಟ್ ಇದೆ. ಸೊ ಮಿಸ್ ಮಾಡದೆ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ನನ್ನ ಈ ಒಂದು ಯೂಸ್ಫುಲ್ ಆದಂತಹ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ತರಹದ ಒಳ್ಳೊಳ್ಳೆ ಯೂಸ್ಫುಲ್ ಆದಂತಹ ರೆಸಿಪೀಸ್ ಜೊತೆ ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದೀನಿ. ಸಾರಿ, ಹೇಳೋದೇ ಮರ್ತ್ಬಿಟ್ಟೆ. ಸೊ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರಿಗೆ ನನ್ನ ಚಾನಲ್ ಗೊತ್ತಿಲ್ವೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿನ ಇವತ್ತಿನ ನನ್ನ ಒಂದು ಪುಟ್ಟ ಒಂದು ಒಳ್ಳೆ ವಿಡಿಯೋ ಅಂತಲೇ ಅನ್ಕೊತೀನಿ, ಇನ್ಫಾರ್ಮೇಷನ್ ಒಳ್ಳೆ ಹೆಲ್ತಿ ವಿಡಿಯೋನೇ ಅಂದ್ಕೊತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ತರಹದ ಒಂದು ಹೆಲ್ತಿ ವಿಡಿಯೋಸ್ಗೆ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಲಾಗ್ಸ್ನ ಡೈಲಿ ವಾಚ್ ಮಾಡಿ, ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.